ರವಿಕುಮಾರ್ ಅವರು ನಾಲಿಗೆ ಹನಿ ಬಿಡೋದು, ಮಹಿಳೆಯರ ಬಗ್ಗೆ ಮಾತನಾಡೋದ್ರ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತ ಆಗ್ತಾ ಇದೆ. ಇದು ರವಿಕುಮಾರ್ ಹೇಳಿಕೆ ಅಂತ ನೋಡ್ತಿರೋ ಅಥವಾ ಪಕ್ಷದ ಮನಸ್ಥಿತಿ, ಪಕ್ಷದ ನಾಯಕರ ಮನಸ್ಥಿತಿ ಈ ತರ ಅಂತನೋ? ಈಗ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಸಂಸ್ಕಾರಗಳ ನೀವು ನೋಡಿದಾಗ, ನಾಗ್ಪುರ್ ಯೂನಿವರ್ಸಿಟಿಯ ಸಂಘಟನೆಯನ್ನು ನೋಡಿದಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರೂ ಮಹಿಳೆಯರಿಲ್ಲ. ಅಲ್ಲಿ ಬರೀ ಗಂಡಸರೇ ಇರೋದು. ಅವ್ರಿಗೆ ಮಹಿಳೆಯರನ್ನ ಒಂದು ಕಮಾಡಿಟಿ ಅಂತ ನೋಡ್ಕೊಳ್ತಾ ಇದ್ದಾರೆ ವಿನಃ ಅವ್ರಿಗೆ ಕೇಳಿದಾಗ ಮಾತ್ರ ಸಂಸ್ಕೃತದಲ್ಲಿ ಹೇಳ್ತಾರೆ, ಎತ್ತರ ನಾರ್ಯಸ್ತು ರಮಂತೆ ದೇವತಃ ಅಂತೆಲ್ಲ ಹೇಳಿ ಸಂಸ್ಕೃತದಲ್ಲಿ ಹೇಳಿ ನಾವು ಪೂಜೆ ಮಾಡ್ತೀವಿ ಮಹಿಳೆಯರನ್ನ ಅಂತಾರೆ. ಅವ್ರನ್ನ ನಡೆಸ್ಕೊಳ್ಳೋ ರೀತಿ ನೋಡಿದಾಗ ಈ ರೀತಿ ನಡೆಸ್ಕೊಳ್ತಾರೆ. ಇದೊಂಥರ ಹ್ಯಾಬಿಚುಯಲ್ ಅಫೆಂಡರ್. ಈ ಕೆಲವು ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರೆ, ಅವ್ರಿಗೆ ಇಂಥ ಬಿಲೋ ದ ಬೆಲ್ಟ್ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಹೆಮ್ಮೆ ತರುತ್ತೆ, ಸಂತೋಷ ತರುತ್ತೆ, ಆನಂದ ತರುತ್ತೆ ಅಂದಾಗ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೋಡಬೇಕಾಗುತ್ತೆ. ಯಾಕಂದರೆ ಇದೇನು ಹೊಸದಲ್ಲ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಶಾಲಿನಿ ರಜನೀಶ್ ಅವರು ಒನ್ ಆಫ್ ದ ಬೆಸ್ಟ್ ಆಫೀಸರು. ಅವರು ಕೇವಲ ಒಂದು IAS ಆಫೀಸರ್ ಅಲ್ಲ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಅಂದರೆ ಮುಖ್ಯಮಂತ್ರಿ ಬಿಟ್ಟರೆ ಅವರೇ ನೆಕ್ಸ್ಟ್ ಕಾರ್ಯಾಂಗದ ಮುಖ್ಯಸ್ಥರು. ಅವರು ಗೌರವಿತ ಮಹಿಳೆ. ಅದಲ್ಲದೆ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ DC ಫೌಜಿಯಾ ಅವರು ಒಂದು ಬೆಸ್ಟ್ ಆಫೀಸರ್ಸು. ಇವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದ ಅಂದರೆ ಇವ್ರದ್ದು ಮನಸ್ಥಿತಿ ಏನಿದೆ ಅದನ್ನು ಇವರು ಸೈಕಾಟ್ರಿಸ್ಟ್ ಹತ್ರ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಮಹಿಳೆಯರ ಬಗ್ಗೆ ಈ ತುಚ್ಛ ಭಾವನೆಗಳಿರ್ತಕ್ಕಂಥವರು ಎಲ್ಲೋ ಒಂದು ಕಡೆ ಅವರ ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪರಿಷತ್ ಸದಸ್ಯರು ಆಗಿದ್ದಾರೆ, ಹೊರಗಡೆ ಇರೋಂಥ ಮೇಲ್ಮನೆ ಅಂದರೆ ಬುದ್ಧಿವಂತರು, ತಿಳುವಳಿಕೆ ಇರುವಂಥದ್ದು ಅಂತ ಆಗಿದೆ. ಆದರೆ ಅವರ ಪದೇ ಪದೇ ಈ ಹೇಳಿಕೆಗಳು ನೀವು ಸದನದಲ್ಲಿ ಏನಾದ್ರು ಆಗ್ರಹ ಮಾಡ್ತೀರಾ ಹೊರಟ್ಟಿ ಅವರಿಗೆ? ಈಗಾಗಲೇ ಸಲೀಂ ಅಹಮದ್ ಅವರು, ನಮ್ಮ ಚೀಫ್ ವಿಪ್ ಅವರ ನೇತೃತ್ವದಲ್ಲಿ ನಾವು ಬಸವರಾಜ ಹೊರಟ್ಟಿ ನಮ್ಮ ಪರಿಷತ್ನ ಚೇರ್ಮನ್ರನ್ನ ಭೇಟಿ ಮಾಡಿ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೀವಿ. ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ 11ನೇ ತಾರೀಕು ನಮ್ಮ ಸೆಷನ್ ಪ್ರಾರಂಭ ಆದಾಗ, ಸದನ ಪ್ರಾರಂಭ ಆದಾಗ ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ಅಲ್ಲಿ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ತಗೊಂಡು ಆಮೇಲೆ ತೀರ್ಮಾನ ಮಾಡ್ತೇವೆ. ಪ್ರಿಯಾಂಕ್ ಖರ್ಗೆ ಅವರ ಒಂದು ಹೇಳಿಕೆ ಬಹಳ ಚರ್ಚೆಗೆ ಗ್ರಾಸವಾಗ್ತಿದೆ ಸರ್. ಈಗ RSS ಅನ್ನ ಬ್ಯಾನ್ ಮಾಡಬೇಕು, ನಮ್ಮ ಸರ್ಕಾರ ಬಂದ್ರೆ ನಾವು ಇದರಲ್ಲಿ ಹೆಜ್ಜೆ ಇಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಸಕ್ಷಮರಿದ್ದಾರೆ ಆ ವಿಚಾರದಲ್ಲಿ ಮಾತಾಡೋಕ್ಕೆ. ಅವ್ರ ಹತ್ರ ನೀವು ಉತ್ತರ ಕೇಳೋದು ಭಾಳ ಉತ್ತಮ. ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ನಾನು ವಿದ್ಯಾರ್ಥಿ ದಶೆಯಿಂದ ABVPಯಿಂದ ಹಿಡಿದು ಎಲ್ಲ ಸಂಘ ಪರಿವಾರದವ್ರು ವಿರೋಧ ಮಾಡ್ಕೊಂಡು ಬಂದಿರೋನು. ಅಥವಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವರಲ್ಲೇ ಕೇಳಿದ್ರೆ ಉತ್ತಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.